ಮಹಿಳೆಯು ಮಿಲನವನ್ನು ಬಯಸಿದರೆ ಅವಳು ಪುರುಷರನ್ನು ಹೀಗೆ ಕೇಳುತ್ತಾಳೆ. ವಿವಾಹವಾದ ಮಹಿಳೆಯು ಪುರುಷನನ್ನು ಸಂಭೋಗಕ್ಕೆ ಆಹ್ವಾನಿಸಲು ವಿವಿಧ ಸಂಕೇತಗಳನ್ನು ತೋರಿಸುತ್ತಾಳೆ. ಅನ್ಯ ಪುರುಷರೊಂದಿಗೆ ಮಿಲನ ಬಯಸುವ ಅನೇಕ ಮಹಿಳೆಯರು ತಮ್ಮ ಆಸೆಗಳನ್ನು ವ್ಯಕ್ತಪಡಿಸಲು ತುಂಬಾ ಪ್ರಯತ್ನಿಸುತ್ತಾರೆ. ಸೀರೆ ಮತ್ತು ಸೆರಗು ಜಾರದಿದ್ದರೂ ಮಾತಿಗೂ ಸೆರಗನ್ನು ಸರಿಹೊಂದಿಸುವುದು, ಅನಗತ್ಯವಾಗಿ ಮಾತನಾಡುವುದು ಮತ್ತು ಡಬಲ್ ಮೀನಿಂಗ್ ದ್ವಂದ್ವಾರ್ಥ ನಲ್ಲಿ ಮಾತನಾಡುವುದು, ಈ ರೀತಿ ಹಲವಾರು ರೀತಿಯ ಸಂಕೇತಗಳನ್ನು ತಿಳಿಸುತ್ತಾ. ಒಬ್ಬ ಮಹಿಳೆ ತನಗೆ ಪುರುಷ ಬೇಕು ಎಂದು ಅವಳ ಕಣ್ಣುಗಳಿಂದ ಹೇಳಬಹುದು. ಕಣ್ಣುಗಳಲ್ಲಿ ಒಂದು ರೀತಿಯ ನಶೆ, ಆಕರ್ಷಣೆ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯ ಜನರು ಅಂತಹ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ. ಕಾಮದ ಹೆಣ್ಣಿಗೆ ಮಾತ್ರ ಇಂತಹ ನಶೆಯ ಕಣ್ಣುಗಳಿಂದ ನೋಡಲು ಸಾಧ್ಯ. ಅದೇ ರೀತಿ ನಿಮ್ಮೊಂದಿಗೆ ಮಾತನಾಡುವಾಗ ಆಕೆ ಸುತ್ತಲೂ ನೋಡುತ್ತಿದ್ದರೆ ಆಕೆಗೆ ನಿಮ್ಮ ಮೇಲೆ ಆಸೆ ಇದೆ ಎಂದು ಅರ್ಥಮಾಡಿಕೊಳ್ಳಬಹುದು. ನಿಮ್ಮ ಸುತ್ತಮುತ್ತಲಿನವರಿಗೆ ಜೋರಾಗಿ ಏನನ್ನಾದರೂ ಹೇಳುವ ಮೂಲಕ ಮನೆಯಲ್ಲಿ ಯಾರೂ ಇಲ್ಲ ಎಂಬ ಸಂಕೇತವನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ನೀವು ಕೇಳದಿದ್ದರೂ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಬರಲು ಸಾಕಷ್ಟು ಸಮಯ ಆಗುತ್ತದೆ ಎಂಬ ಸಂಕೇತವನ್ನು ನೀಡುತ್ತಾಳೆ. ಅಲ್ಲದೆ ತಮ್ಮ ಕತ್ತು ಮತ್ತು ಸೊಂಟವನ್ನು ನೇವರಿಸಿ ತಮ್ಮ ಕಾಮವನ್ನು ತಿಳಿಸುವ ರೀತಿಯಲ್ಲಿ ವರ್ತಿಸುತ್ತಾರೆ. ಈ ಸಂಕೇತಗಳ ಮೂಲಕ ಅವರು ಮಿಲನಬೇಕು ಎಂದು ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ಅನೇಕ ಪುರುಷರು ಇಂತಹ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ. ಗಂಡಸರಿಗೆ ಇವಳ ಮೇಲೆ ಆಸೆಗಳಿದ್ದರೂ ಸಮಾಜಕ್ಕೆ ಹೆದರಿ ಅಂತಹವರಿಂದ ದೂರ ಉಳಿಯುತ್ತಾರೆ. ಆದರೆ ಮಹಿಳೆ ಪುರುಷನನ್ನು ಬಯಸಿದರೆ ಮತ್ತು ತನ್ನ ಆಸೆಯನ್ನು ಪೂರೈಸಲು ಯಾರಿಗಾದರೂ ಧೈರ್ಯ ಮಾಡಿದರೆ ನಂತರದ ಪರಿಣಾಮಗಳ ಬಗ್ಗೆ ಅವಳು ಕಾಳಜಿ ವಹಿಸುವುದಿಲ್ಲ. ಆದರೆ ಪುರುಷನು ಹಾಗೆ ಮಾಡಲು ಧೈರ್ಯ ಮಾಡುವುದಿಲ್ಲ, ಯಾಕೆಂದರೆ ಇವರ ನಡುವಿನ ಅಕ್ರಮ ಸಂಬಂಧ ಬಯಲಾದರೆ ಸಮಾಜವು ಮಹಿಳೆಯ ಪರವಾಗಿ ಮಾತನಾಡುತ್ತದೆಯೇ ಹೊರತು ಪುರುಷನ ಪರವಾಗಿ ಅಲ್ಲ. ಹಾಗಾಗಿ ಅಕ್ರಮ ಸಂಬಂಧಗಳಿಂದ ದೂರವಿರುವುದು ತುಂಬಾ ಒಳ್ಳೆಯದು. ಇದು ನಮಗೆ ಸಾಮಾಜಿಕ ಜಾಲತಾಣಗಳಿಂದ ತಿಳಿದ ಮಾಹಿತಿ ಆಧರಿಸಿ ಹೇಳಲಾಗಿದೆ. ಇದು ನಮ್ಮ ಸ್ವಂತ ಅಭಿಪ್ರಾಯ ಅಲ್ಲ.